ಸ್ಟಾರ್ ಸಿನಿಮಾಗಳು ಅಂದರೆ ನೋನ್ ಫೇಸಸ್ ಹೀರೋಸ್ಗಳ ಮೂವಿಗಳು ಥಿಯೇಟರಲ್ಲಿ ರಿಲೀಸ್ ಆಗಿದ್ರೂ ಇನ್ನೂ OTTಗೆ ಎಂಟ್ರಿ ಕೊಟ್ಟಿಲ್ಲ. ಆ ಸಿನಿಮಾಗಳು ಯಾವೆಲ್ಲ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ದಿ ಡೆವಿಲ್. ಹೌದು, ಈ ಸಿನಿಮಾವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಡಿಸೆಂಬರ್ ಅಲ್ಲಿ ರಿಲೀಸ್ ಆಗಿತ್ತು. ಹೌದು, ದರ್ಶನ್ ಫ್ಯಾನ್ಸ್ ಈ ಸಿನಿಮಾನ ತುಂಬಾನೇ ಎತ್ತಿ ಮೆರೆದಾಡಿಸಿದ್ರು ಹಾಗೂ ಈ ಸಿನಿಮಾನ ಪ್ರೀತಿಯಿಂದ ಅಪ್ಪಿಕೊಂಡಿದ್ರು ಸಹ. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ದಿ ಡೆವಿಲ್ ಬಾಕ್ಸ್ ಆಫೀಸ್ನಲ್ಲೂ ಕೂಡ ಒಳ್ಳೆಯ ಕಲೆಕ್ಷನ್ ಅನ್ನ ಮಾಡಿಕೊಂಡಿತ್ತು. ಹೌದು, ಥಿಯೇಟರಲ್ಲೂ ಕೂಡ 50+ ದಿನಗಳನ್ನ ಸಹ ಪೂರೈಸಿತ್ತು. ನಾನು ಈ ಹಿಂದೆ ಡೆವಿಲ್ ಸಿನಿಮಾ ಯಾಕೆ OTTಗೆ ಬರ್ತಾ ಇಲ್ಲ, ಯಾಕೆ ಸಿನಿಮಾ ತಂಡ OTTಗೆ ಬಿಡ್ತಾ ಇಲ್ಲ ಅಂತ ಕೂಡ ಒಂದು ವಿಡಿಯೋನ ಮಾಡಿದ್ದೆ. ಸೊ ಅದೇ ಕಾರಣಕ್ಕೆ ಈ ಲಿಸ್ಟಲ್ಲಿ ಈ ಸಿನಿಮಾ ಕೂಡ ಇದೆ ಅಂತಾನೆ ಹೇಳ್ಬೋದು. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಎಲ್ಲ ಸಿನಿಮಾಗಳು ಕೂಡ OTTಯಲ್ಲಿ ಲಭ್ಯವಿದೆ. ಆದರೆ ಡೆವಿಲ್ ಇನ್ನೂ ಕೂಡ OTTಗೆ ಎಂಟ್ರಿ ಕೊಟ್ಟಿಲ್ಲ. ಕೆಲವು ಮೂಲಗಳ ಪ್ರಕಾರ ದರ್ಶನ್ ಅವರ ಬರ್ತ್ಡೇಗೆ ಡೆವಿಲ್ OTTಗೆ ಬರುತ್ತೆ ಅಂತ ಎಲ್ಲ ದರ್ಶನ್ ಫ್ಯಾನ್ಸ್ ಮತ್ತು ಸಿನಿ ಆಡಿಯನ್ಸ್ ವೇಟ್ ಮಾಡ್ತಾ ಇದ್ರು. ಅಲ್ಲೂ ಕೂಡ ಅವರ ಆಸೆ ನಿರಾಸೆಯಾಗಿದೆ. ಇನ್ನು ಡೆವಿಲ್ ರಿಲೀಸ್ ಯಾವಾಗ OTTಗೆ ಲಗ್ಗೆ ಇಡುತ್ತೆ ಅದರ ಬಗ್ಗೆ ಅಪ್ಡೇಟ್ ಮತ್ತು ಮಾಹಿತಿಯನ್ನ ಚಿತ್ರತಂಡ ಆದಷ್ಟು ಬೇಗ ನೀಡಬೇಕು ಅಂತ ಹೇಳಬಹುದು. ಇನ್ನು ಎರಡನೇ ಸಿನಿಮಾ ಮಾರುತ. ಹೌದು, ಇದು ದುನಿಯಾ ವಿಜಯ್, ಶ್ರೇಯಸ್ ಮಂಜು, ನಿಶ್ವಿಕಾ ನಾಯ್ಡು, ಬೃಂದಾ ಆಚಾರ್ ಅವರು ಮೇನ್ ಲೀಡ್ ಅಲ್ಲಿ ಕಾಣಿಸಿಕೊಂಡಂತಹ ಸಿನಿಮಾ. ಈ ಸಿನಿಮಾನ ಡೈರೆಕ್ಟರ್ ಎಸ್ ನಾರಾಯಣ್ ಅವರು ಡೈರೆಕ್ಷನ್ ಮಾಡಿದ್ರು. ಹೌದು, ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಮೆಸೇಜ್ ಇದ್ರು. ಡೈರೆಕ್ಟರ್ ಅವರು ಎಕ್ಸಿಕ್ಯೂಷನ್ ಅಲ್ಲಿ ಫೇಲ್ ಆಗಿದ್ದರಿಂದ ಪ್ರೇಕ್ಷಕರಿಗೆ ಅಷ್ಟೊಂದು ಇಷ್ಟವಾಗಲಿಲ್ಲ. ಥಿಯೇಟರ್ನಿಂದ ಮಿಕ್ಸ್ ರೆಸ್ಪಾನ್ಸ್ ಅನ್ನ ಪಡೆದುಕೊಂಡಿತ್ತು. ಆದರೆ ದುನಿಯಾ ವಿಜಯ್ ಫ್ಯಾನ್ಸ್ ಮತ್ತು ಶ್ರೇಯಸ್ ಮಂಜು ಅವರ ಫ್ಯಾನ್ಸ್ ಈ ಸಿನಿಮಾನ OTTಯಲ್ಲಿ ನೋಡಿ ಮತ್ತೆ ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡೋಕೆ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಬರೀ ಇವರ ಫ್ಯಾನ್ಸ್ ಮಾತ್ರ ಅಷ್ಟೇ ಅಲ್ಲ, ಸಿನಿ ಆಡಿಯನ್ಸ್ ಕೂಡ ಮತ್ತು ಥಿಯೇಟರ್ನಲ್ಲಿ ಯಾರೆಲ್ಲ ಸಿನಿಮಾನ ಮಿಸ್ ಮಾಡಿಕೊಂಡಿದ್ರು OTTಯಲ್ಲಿ ಈ ಸಿನಿಮಾ ಆದಷ್ಟು ಬೇಗ OTTಗೆ ರಿಲೀಸ್ ಮಾಡಿದ್ರೆ ಒಂದು ಸಿನಿಮಾನ ವೀಕ್ಷಕರು ಅಥವಾ ಸಿನಿ ಆಡಿಯನ್ಸ್ ನೋಡಬಹುದು. ಇನ್ನು ಮೂರನೇ ಸಿನಿಮಾ ಫ್ಲರ್ಟ್. ಇದು ಚಂದನ್ ಗೌಡ ಅವರು ನಿರ್ದೇಶನ ಮತ್ತು ನಿರ್ಮಾಣ ಮಾಡಿ ರಿಲೀಸ್ ಮಾಡಿದಂತ ಸಿನಿಮಾ. ಹೌದು, ಪ್ರೇಕ್ಷಕರಿಂದ ಥಿಯೇಟರ್ನಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಮೊದಲನೇ ವಾರದಲ್ಲಿ ಗಳಿಸಿಕೊಂಡಿತ್ತು. ಹೌದು, ಫ್ಲರ್ಟ್ ಒಂಥರ ಸಖತ್ತಾಗಿ ನೋಡೋಕೆ ಟೈಟಲ್ ಇರೋ ಹಾಗೇನೆ ಥಿಯೇಟರಲ್ಲಿ ಒಳ್ಳೆಯ ಮಜವಾದ ಎಕ್ಸ್ಪೀರಿಯನ್ಸ್ ಅನ್ನ ಕೊಟ್ಟಿತ್ತು. ಈ ಸಿನಿಮಾಗೆ ಕಿಚ್ಚ ಸುದೀಪ್ ಅವರು ಸಂಗೀತದ ಹಾಡು ಹಾಡುವ ಮೂಲಕ ಒಳ್ಳೆಯ ಸಾಥನ್ನ ಕೊಟ್ಟಿದ್ದರು. ಈ ಸಿನಿಮಾದಲ್ಲಿ ಸಾಧು ಕೋಕಿಲ ಮತ್ತು ಹಿರಿಯ ನಟಿ ಶ್ರುತಿ ಅವರು ಸಹ ಈ ಸಿನಿಮಾದಲ್ಲಿ ಅಭಿನಯವನ್ನ ಮಾಡಿದ್ದಾರೆ. ಒಟ್ಟಾರೆ ಚಂದನ್ ಅವರ ಈ ಡೈರೆಕ್ಷನ್ ಅಲ್ಲಿ ಒಳ್ಳೆಯ ಕಂಬ್ಯಾಕ್ ಮಾಡಿದ್ರು ಅಂತ ಒಳ್ಳೆಯ ಟಾಕ್ಸ್ಗಳು ಕೂಡ ಕೇಳಿ ಬರ್ತಾ ಇದ್ವು. ಆದರೆ ಈ ಚಿತ್ರ ಆದಷ್ಟು ಬೇಗ OTTಗೆ ಲಗ್ಗೆ ಇಡಲಿ ಅಂತ ಕೇಳೋಣ. ಇನ್ನು ಮುಂದಿನ ಸಿನಿಮಾ ಜಸ್ಟ್ ಮ್ಯಾರಿಡ್. ಹೌದು, ಶೇನ್ ಶೆಟ್ಟಿ ಮತ್ತು ಅಂಕಿತಾ ಅಮರ್ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿರುವಂತಹ ಫ್ಯಾಮಿಲಿ ಡ್ರಾಮಾ ಸಿನಿಮಾ ಇದಾಗಿದ್ದು. ಹೌದು, ಈ ಸಿನಿಮಾದಲ್ಲಿ ಹಿರಿಯ ನಟಿ ಶ್ರುತಿ ಮತ್ತು ಹಿರಿಯ ನಟ ದೇವರಾಜ್ ಹಾಗೂ ಮುಂತಾದ ತಾರಾ ಬಳಗ ಇತ್ತು. ಸಿನಿಮಾ ಕೂಡ ಒಳ್ಳೆಯ ಪ್ರಮೋಷನ್ ಒಂದಿಗೆ ಚಿತ್ರಮಂದಿರಕ್ಕೆ ಲಗ್ಗೆ ಇಟ್ಟಿದ್ದು ಪ್ರೇಕ್ಷಕರನ್ನು ತಲುಪುವಲ್ಲಿ ಸ್ವಲ್ಪ ತಡವಾಯ್ತು ಅಂತಾನೆ ಹೇಳಬಹುದು. ಆದರೆ ಇದು ಒಂದು ಒಳ್ಳೆಯ ಫ್ಯಾಮಿಲಿ ಸಿನಿಮಾ ಆಗಿತ್ತು. ಸೊ ಇದು ಕೂಡ ಆದಷ್ಟು ಬೇಗ OTTಗೆ ಬರಲಿ. ಸೊ ವೀಕ್ಷಕರೇ, ಈ ಸಿನಿಮಾಗಳಲ್ಲಿ ಯಾವ ಸಿನಿಮಾಗಾಗಿ OTTಯಲ್ಲಿ ನೋಡಲು ಕಾಯುತ್ತಿದ್ದೀರಾ ಎಂದು ಕಾಮೆಂಟ್ ಸೆಕ್ಷನ್ ಮೂಲಕ ಕಾಮೆಂಟ್ ಮಾಡಿ. ನಿಮ್ಮ ನೆಚ್ಚಿನ ಚಿತ್ರ ಯಾವುದು ಎಂದು ಸಹ ತಿಳಿಸಿ.
ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.